ನಾವು ಒಳ್ಳೇದಾಗಿ ಹೆಂಗ್ ಜೀವಿಸಿದ್ರೆ ನಮ್ಮಿಂದ ಬರುವಂತ ಆಶೀರ್ವಾದವು ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಹೆಂಗ್ ಬರ್ತದೋ ಅದೇ ರೀತಿಯಲ್ಲಿ ಬೈಬಲ್ನಲ್ಲಿ ಕೂಡ ಒಬ್ಬ ವ್ಯಕ್ತಿ ದೇವರಿಗೆ ಇಷ್ಟಾನುಸಾರವಾಗಿ ಜೀವಿಸ್ತಾನೆ. ದೇವರಿಗೆ ಬಹು ಇಷ್ಟನಾಗಿ ಜೀವಿಸ್ತಿರ್ತಾನೆ. ಆತಗ ದೇವರು ವಾಗ್ದಾನ ಮಾಡ್ತಾನೆ. ಏನಂತ ವಾಗ್ದಾನ ಮಾಡ್ತಾನೆ ಗೊತ್ತಾ? ಅಯ್ಯ, ನೀನು ನನಗೆ ಇಷ್ಟನಾಗಿ ಜೀವಿಸ್ತೀರಿ, ನನಗೆ ಪ್ರಿಯವನಾಗಿ ನೀನು ಜೀವಿಸ್ತೀರಿ, ನಿನ್ನ ಭಕ್ತಿನ ನೋಡಿ ನಾನು ನಿನ್ನ ಸಂತತಿ 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 ನಾನು ಆಶೀರ್ವದಿಸ್ತೀನಿ ಅಂತ ಹೇಳ್ತೀನಿ. ಆಮೇಲೆ ಯಾರ ಭಕ್ತಿ ನೋಡಿ? ಒಬ್ಬ ವ್ಯಕ್ತಿ ಭಕ್ತಿನ ನೋಡಿ, ನಿನ್ನ ಭಕ್ತಿನ ನೋಡಿ ನಿನ್ನ ಸಂತತಿ 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 ನಾನು ಆಶೀರ್ವದಿಸ್ತೀನಿ. ನಾನು ನಿನ್ನ ಹತ್ರ ಒಡಂಬಡಿಕೆ ಮಾಡ್ಕೊಂತ ಇದೀನಿ, ಅವ್ರು ನಾನು ಕೈ ಬಿಡೋದಿಲ್ಲ. ಅಂದ್ರೆ ನಮ್ಮ ಭಕ್ತಿನ ನೋಡಿ ದೇವ್ರು ಏನ್ ಮಾಡ್ತಾನಂತ? ನಮ್ಮ ಮಕ್ಕಳ ಮೊಮ್ಮಕ್ಕಳನ್ನ ದೇವ್ರು ಆಶೀರ್ವದಿಸ್ತಾನ. ಆಶೀರ್ವಾದ ನಮಗೆ, ನಾವು ಭಕ್ತಿಯಾಗಿ ಜೀವಿಸಿದ್ರೆ ನಾನೊಂದೇ ಭಕ್ತಿ, ನನಗೊಂದು ಆಶೀರ್ವಾದ ಬರ್ತದ ಮಾಡ್ಕೋಬಾರ್ದು. ನಾವು ನಮ್ಮ ಭಕ್ತಿನ ನೋಡಿ ನಮ್ಮ ಮಕ್ಕಳನ್ನ ದೇವ್ರು ಕಾಪಾಡ್ತಾನ. ಆಮೇನ್, ಹಲ್ಲೆಲೂಯಾ. ನೋಡ್ರಿ, ಅದು ನಾನು ಓದಿಸ್ತೀನಿ. ಯಾಜಕ ಕಾಂಡವು 26ನೇ ಅಧ್ಯಾಯ 45ನೇ ವಚನ. ಅವರ ಪಿತೃಗಳ ಸಂಗಡ ಮಾಡಿಕೊಂಡ ಒಡಂಬಡಿಕೆಯನ್ನು ಆಮೇನ್. ಯಾರಿಗೆ ಹಿತವನ್ನು ಮಾಡ್ತಾನಂತ? ಈ ಜನಾಂಗಗ ನಾನು ಹಿತವನ್ನು ಮಾಡ್ತೀನಿ. ಯಾರಿಂದ ಹಿತವನ್ನು ಮಾಡ್ತೀನಿ ಅಂದ್ರೆ ಅವರ ಪಿತೃಗಳಿಗೆ ಮಾಡಿರುವಂತ ಒಡಂಬಡಿಕೆ ನಾನು ನೆನೆಸ್ಕೊಂಡು ಇವ್ರಿಗೆ ನಾನು ಹಿತವನ್ನು ಮಾಡ್ತೀನಿ ಅಂತ ಹೇಳ್ತಾನ ದೇವ್ರು. ಹಿತವನ್ನು ಅಂದ್ರೆ ಆಶೀರ್ವಾದ, ಒಳ್ಳೇದು ಮಾಡ್ತೀನಿ ನಾನು. ಯಾರನ್ನ ನೋಡಿ ಅಂತದನ? ನಿಮ್ ಪಿತೃಗಳು ನೋಡಿ, ನಿಮ್ ಪಿತೃಗಳ ನಾನು ಒಡಂಬಡಿಕೆ ಮಾಡ್ಕೊಂಡೇನಿ. ಏನಂತ ಒಡಂಬಡಿಕೆ ಮಾಡ್ಕೊಂಡಿ ಅಂದ್ರೆ, ನೀವು ನನಗೆ ಭಕ್ತಿಯಾಗಿ ಜೀವಿಸಿರಿ, ನೀವು ನನಗೆ ಒಳ್ಳೆತನವಾಗಿ ಜೀವಿಸಿರಿ, ನೀವು ನನಗೆ ಸಾಕ್ಷಿಯಾಗಿ ಜೀವಿಸಿರಿ. ಅದನ್ನ ನೋಡಿ ನಿಮ್ಮ ತಲಾಂತರ ಬರುವಂತ ಮಕ್ಕಳು ಮೊಮ್ಮಕ್ಕಳು ಅವರಿಗೆ ನಾನು ಆಶೀರ್ವದಿಸ್ತೀನಿ, ಒಳ್ಳೇದು ಮಾಡ್ತೀನಿ. ಆಮೇನ್, ಹಲ್ಲೆಲೂಯಾ. ನೋಡ್ರಿ, ಯಾವಾಗ ಯಾರಿಗೆ ಈ ಪಿತೃಗಳು ಅಂದ್ರೆ ಯಾರು? ಅಬ್ರಾಮು, ಇಸಾಕು. ಇವಾಗ ನಾಡಿದ್ವಿ ಅಬ್ರಹಾಮನ ದೇವರನಿಗೆ, ಇಸಾಕು ದೇವರೇ, ಯಾಕೋಬು ದೇವರೇ, ಇವ್ರ ಪಿತೃಗಳು. ಅವ್ರ ಪಿತೃಗಳು ನೋಡಿ ಇವ್ರನ್ನ ಆಶೀರ್ವದಿಸ್ತಾನ ದೇವ್ರು. ಒಂದ್ ಟೈಮಲ್ಲಿ ನೋಡ್ರಿ, ನಾವು ಆಸ್ತಿ ಅಂತಷ್ಟು ಸಂಪಾದಿಸಿ ನಮ್ಮ ಮಕ್ಕಳು ಕೊಡೋದು ನ್ಯಾಯನೇ, ತಪ್ಪೇನಲ್ಲ, ಕೊಡ್ಬೇಕು. ಬಟ್ ಕೆಲವೊಂದು ಟೈಮ್ನಲ್ಲಿ ಮಕ್ಕಳನ್ನ ಮೊಮ್ಮಕ್ಕಳನ್ನ ಅವ್ರನ್ನ ಈ ಆಸ್ತಿ ಅಂತಷ್ಟು ಕಾಪಾಡ್ತಾವ ಇಲ್ಲ ಗೊತ್ತಿಲ್ಲ. ಇವ್ ನಾವು ಕೊಟ್ಟಿರೋ ಆಸ್ತಿ ಇವ್ ನಾಳೆ ಉಳಿಸ್ಕೊಂತಾರೋ ಕೂಡ ಗೊತ್ತಿಲ್ಲ. ಇವ್ರು ಅದನ್ನ ಹಾಳು ಮಾಡ್ಕೊಂತಾರೋ, ಇವ್ರು ಅದನ್ನ ನಿಂದಿಸ್ಕೊಂತಾರೋ ಕೂಡ ನಮಗೆ ಅದು ಗೊತ್ತಿಲ್ಲ. ಬಟ್ ನಾವೇನಂದ್ರೆ ಕೊಡಬೇಕು, ನಮ್ಮ ಬಾಧ್ಯತೆ ಕೊಡ್ಬೇಕಂತ ನಾವು ಕೊಡ್ತೀವಿ. ಬಟ್ ಇದು ಮುಂದಿನ ಜೀವಿತದಲ್ಲಿ ಇವ್ರನ್ನ ಕಾಪಾಡ್ತದೋ, ಇವ್ರು ಇದನ್ನ ಉಳಿಸ್ಕೊಂತಾರೋ, ಇಲ್ಲ ಇದರಿಂದ ನಷ್ಟ ಹೋಗ್ತಾರೋ, ಏನ್ ಮಾಡ್ಕೊಂತಾರೋ ನಮ್ಗೆ ಗೊತ್ತಿಲ್ಲ. ಆದ್ರೆ ನೀನು ಜೀವಿಸಿರೋ ಭಕ್ತಿ ಜೀವಿತ, ನಿನ್ನ ಒಳ್ಳೆ ನಡವಳಿಕೆ ದೇವರಿಗೆ ಮೆಚ್ಚುಗೆ ಆಗಿದ್ರೆ ಅದು ನಿನ್ನ ಮಕ್ಕಳು ತಲಾಂತರವಾಗಿ ಆಶೀರ್ವಾದಕರವಾಗಿರ್ತದೆ. ಆಮೇನ್, ಹಲ್ಲೆಲೂಯಾ. ನೋಡ್ರಿ, ನಾವು ಏನಕ್ಕೂ ಪ್ರಯಾಸ ಪಡ್ತೀವಿ. ನಮ್ಮ ಮಕ್ಕಳನ್ನ ಕಟ್ಕೋಬೇಕು, ನಮ್ಮ ಮಕ್ಕಳಿಗೆ ಏನೋ ಮಾಡಬೇಕು, ನಾವು ಅದು ಮಾಡ್ಬೇಕು ಅಂತ ಹೇಳಿ ನಾವು ಹಗಲು ರಾತ್ರಿ ಕಷ್ಟ ಪಡ್ತೀವಿ. ಪಡಬೇಕು, ತಪ್ಪಲ್ಲ, ದೇವ್ರ ಚಿತ್ತವು, ಅದು ಮಾಡಬಹುದು, ಅದು ಹೇಳ್ತಿಲ್ಲ. ಬಟ್ ನಮ್ಮ ಭಕ್ತಿ ಜೀವಿತ ಕೂಡ ಇಂಪಾರ್ಟೆಂಟ್, ನಮ್ಮ ಒಂದು ಒಳ್ಳೆತನ ಕೂಡ ಇಂಪಾರ್ಟೆಂಟ್. ಅದೇನಾಗ್ತದೆ ಗೊತ್ತಾ? ನಮ್ಮ ಮಕ್ಕಳ ತಳ ಯಾವಾಗ ನೆನೆಸ್ಕೊಂತಾನ? ನಿಮ್ಮ ಪಿತೃಗಳನ್ನ ನೆನೆಸ್ಕೊಂಡು ನಾನು ಹಿತವನ್ನು ಮಾಡ್ತೀನಿ ಅಂತ ಹೇಳಿ ದೇವರು ಆಶೀರ್ವದಿಸ್ತಾನೆ. ಆಮೇಲೆ ಒಂದಿನ ನಾವು ಇರ್ತೀವೋ ಇರೋದಿಲ್ಲೋ ಗೊತ್ತಿಲ್ಲ, ಎಲ್ಲರೂ ಒಂದಿನ ಬಿಟ್ಟೋಗ್ಬೇಕಾಗಿರೋದೆ, ಹೌದಾ? ಯಾರು ಶಾಶ್ವತ ಅಲ್ಲ. ನಾವು ಹೋದ್ರು ಕೂಡ, ನಾವಿಲ್ಲಾಂದ್ರೂ ಕೂಡ ನಮ್ಮ ಭಕ್ತಿ ಜೀವಿತ ದೇವ್ರ ಮಕ್ಕಳನ್ನ ಕಾಪಾಡ್ತದೆ. ಆಮೇಲೆ ಅದು ದೇವ್ರ ವಾಗ್ದಾನ ಮಾಡ್ತಾರೆ. ನಾವು ದೇವ್ರ ಇಷ್ಟಾನುಸಾರ ಜೀವಿಸಿರೋದು. ನಾವು ಅನ್ಕೊಂತೀವಿ ನಾವು ಒಬ್ಬರೇ ಅಲ್ಲ, ನಮ್ಮಳಿಂದ ಒಂದು ಸಮಾಜ ಬರ್ತದೆ, ನಮ್ಮಳಿಂದ ಒಂದು ಸಮಾಜನೇ ಸೃಷ್ಟಿ ಆಗ್ತದೆ. ಅವರು ಆಶೀರ್ವಾದಕರವಾಗಿ ಇರ್ಬೇಕಂದ್ರೆ, ಅವರು ಸಂತೋಷವಾಗಿರ್ಬೇಕಂದ್ರೆ, ಅವ್ರು ತಲಾಂತರ ನನ್ನ ಮಕ್ಕಳು, ನಮ್ಮ ಮೊಮ್ಮಕ್ಕಳು ಆನಂದವಾಗಿ ಎಲ್ಲರಿಗೆ ಆಶೀರ್ವಾದಕರವಾಗಿ ಇರ್ಬೇಕಂದ್ರೆ ನಾವು ಭಕ್ತಿಯಾಗಿ ಜೀವಿಸಿರೋ ಜೀವಿತನ ನೋಡಿ ಅವ್ರನ್ನ ಆಶೀರ್ವದಿಸ್ತಾನಂತ ದೇವರು. ಆಮೇಲೆ ಮತ್ತೆ ನಾವೊಂದು ಜೀವಿಸ್ತಿದೀವ, ಆ ಭಕ್ತಿನಲ್ಲಿ ನಾವು ಬೆಳಿತಿದೀವ, ಆ ಭಕ್ತಿ ಮಾರ್ಗದಲ್ಲಿ ನಾವು ನಡೀತಿದೀವ, ನಮ್ಮ ನೋಡಿ ದೇವರು ಆ ರೀತಿ ಆಸೆ ಪಡ್ತಿದ್ದಾನ ಅನ್ನೋದು ನಾವು ನಮ್ಮನ್ನು ಪರೀಕ್ಷಿಸ್ಕೋಬೇಕು. ನಾವು ಅನ್ಕೊಂತೀವಿ ಏನ್ ಭಕ್ತಿ, ಈ ಭಕ್ತಿ ಜೀವಿತ, ಈ ಪ್ರಾರ್ಥನೆ, ಇವೆಲ್ಲ ಯಾವಾಗ ಇನ್ನೇನು ಎಲ್ಲ ಮುಗಿದು ಎಲ್ಲ ಆದ್ಮೇಲೆ ಅವಾಗ ಭಕ್ತಿ ಅಂತ. ಹಂಗಲ್ಲ, ನಿನ್ ಜೀವಿಸಿರೋ ಭಕ್ತಿ ಜೀವಿತ ನೋಡಿ ನಿನ್ನಿಂದ ನಿನ್ ಮಕ್ಕಳು ಮೊಮ್ಮಕ್ಕಳು ಸಮಾಜನೇ ಆಶೀರ್ವಾದ ಆಗ್ತದೆ.
ನಾವು ಅನ್ಕೊಂತೀವಿ, ನಾವೇ ಅನ್ಕೋಬಾರ್ದು. ನಾನು ಒಬ್ಬಳೇ ನನ್ನ ಭಕ್ತಿ ಜೀವಿತ, ಯಾರು ನೋಡ್ತವ್ರು ಯಾರು ಬಿಡ್ತವ್ರು ನಿನ್ ಸಂಬಂಧ ಇಲ್ಲ. ಯಾರು ನೋಡ್ಲಿ ಯಾರು ನೋಡಿದ್ರೋಗ್ಲಿ ಆತ ನೋಡ್ತಾನ. ಆಮೇಲೆ ಹಲ್ಲೆಲೂಯ. ಆತ ನಮ್ಮನ್ನು ನೋಡ್ತಾನ. ಒಂದ್ಸಲ ನಾವು ಅನ್ಕೊಂತೀವ್ರೆ ನಾನು ಎಷ್ಟು ಭಕ್ತಿ ಮಾಡ್ತೀನಿ, ಇವ್ರು ನನ್ನ ಅರ್ಥ ಮಾಡ್ಕೋವಲ್ರು, ಅವ್ರು ನನ್ನ ಅರ್ಥ ಮಾಡ್ಕೋವಲ್ರು. ಅವ್ರು ಯಾರು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನಾನು ಅರ್ಥ ಮಾಡೋದನ್ನ ದೇವ್ರು ನಮಗೆ ಅದಾನ. ಆಮೇಲೆ ಹಲ್ಲೆಲೂಯ. ಹೌದಾ ಇಲ್ಲ? ಆತದನ. ಆತ ನಮ್ಮನ್ನು ಪ್ರತಿದು ಗಮನಿಸ್ತದನ, ಪ್ರತಿದು ನೋಡ್ತದನ. ನಮ್ಮ ಭಕ್ತಿನ ಅಂಚನ ಆಗ್ತಾನ. ಎಷ್ಟುವರೆಗೆ ನನಗೆ ಸನ್ನಿಧಳಾಗ್ತದಳ, ಎಷ್ಟುವರೆಗೆ ನಾನು ಸನ್ನಿಧಿ ಹುಡುಕ್ತದಳ, ಎಷ್ಟುವರೆಗೆ ನನಗೆ ಇಷ್ಟಾನುಸಾರ ಜೀವಿಸ್ಬೇಕಂತ ಪ್ರಯಾಸ ಪಡ್ತಾನ. ಇವೆಲ್ಲ ದೇವ್ರು ನೋಡ್ತಿರ್ತಾನ ನಮ್ಮಲ್ಲಿ. ಇದು ದೇವ್ರಿಗೆ ಇಷ್ಟ ಆಗೈತೆ ಅನ್ಕೋ, ನಾವು ಜೀವಿಸೋ ಜೀವಿತ ದೇವ್ರಿಗೆ ಇಷ್ಟ ಆಗೈತೆ ಅನ್ಕೋ, ದೇವ್ರಿಗೆ ಮೆಚ್ಚುಗೆ ಆಗೈತೆ ಅನ್ಕೋ, ಅದು ನಮ್ಮ ಮಕ್ಕಳಿಗೆ ಆಶೀರ್ವಾದಕರವಾಗಿರ್ತದೆ. ಆಮೇಲೆ ನೀನ್ ಏನ್ ಆಸ್ತಿ ಸಂಪಾದಿಸಿ ಕೊಟ್ಟಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಬಾಧ ಬೀಳಕ್ ಹೋಗ್ಬೇಡ, ಟೆನ್ಷನ್ ಬೀಳಕ್ ಹೋಗ್ಬೇಡ. ಅಯ್ಯೋ ನನ್ನ ಮಕ್ಳಿಗೆ ನಾನು ಏನ್ ಮಾಡಿಲ್ಲಲ್ಲ, ನನ್ನ ಮೊಮ್ಮಕ್ಳಿಗೆ ನಾನು ಏನ್ ಮಾಡಿಲ್ಲಲ್ಲ, ಹೆಂಗ ನನ್ನ ಮೊಮ್ಮಕ್ಳು ಬದುಕ್ತಾರ, ಹೆಂಗ ಜೀವಿಸ್ತಾರ ಅಂದ್ರೆ ಟೆನ್ಷನ್ ಬೀಳಕ್ ಹೋಗ್ಬೇಡ. ನೀನು ದೇವ್ರಿಗೆ ಇಷ್ಟಾನುಸಾರವಾಗಿ ಜೀವಿಸು, ದೇವ್ರ ಮೆಚ್ಚಿಸು, ದೇವ್ರಿಗೆ ಸಾಕ್ಷಿಯಾಗಿರು. ನಿನ್ನ ಮಕ್ಕಳ ಮೊಮ್ಮಕ್ಕಳ ಮರಿಮೊಮ್ಮಕ್ಕಳು ಸಮಸ್ತನ ದೇವರ ಆಶೀರ್ವದಿಸ್ತಾರೆ. ಆಮೇಲೆ ಹಲ್ಲೆಲೂಯ. ತಾಯಿಯನ್ನ ಮರೆಯೋದೇನು ನಾವು ಮರೆಯೋದಿಲ್ಲ, ನಂಬಿಗಸ್ತನ ನಾನು ಗುರ್ತಿಟ್ಕೊಂಡಿರ್ತೀನಿ ಅಂತ ಹೇಳ್ತಾನೆ. ಯಾವಾಗ ಗುರ್ತಿಟ್ಕೊಂಡನೀತ ನಿಜವಾಗ್ಲೂ ಇವ್ರನ್ನ ದೇವರು ಇವಾಗ ಆಶೀರ್ವಾದ ಮಾಡ್ಯಾನ ಅಂತ ಹೇಳಿ ಅನ್ಕೊಂತಿದ್ವಿ. ಸರ್ ನಿಜವಾಗ್ಲೂ ಇವ್ರನ್ನ ಆಶೀರ್ವಾದ ದೇವ್ರು ಮಾಡ್ಯಾನ? ಇಲ್ಲೇನೋ ವಾಗ್ದಾನ ಮಾಡ್ಯಾನ. ಏನಂತ? ನಿಮ್ಮ ಪಿತೃಗಳು ನೋಡಿ ನಾನು ನಿಮಗೆ ಹಿತವನ್ನು ಮಾಡ್ತೀನಿ ಅಂತೇಳಿ ಇಲ್ಲೇನ ಐತೆ. ನಿಜವಾಗ್ಲೂ ಆ ರೀತಿ ಇವ್ರನ್ನ ಆಶೀರ್ವಾದ ಮಾಡ್ಯಾನ, ಪಿತೃಗಳು ನೋಡಿ ಇವ್ರನ್ನ ಒಳ್ಳೇದು ಮಾಡ್ಯಾನ ಅಂತಿದ್ರೆ ನೋಡೋಣ. ನೋಡ್ರಿ, ಲೂಕಾ ಸುವಾರ್ತೆ 1ನೇ ಅಧ್ಯಾಯ 54ನೇ ವರ್ಷ. ನಮ್ಮ ಪೂರ್ವಿಕರಿಗೆ ಹೇಳಿದ್ದಕ್ಕೆ ಸರಿಯಾಗಿ ಅಬ್ರಹಾಮನಿಗೂ ಅವನ ವಂಶದವರಿಗೂ ಆಮೇನ್. ಏನ್ ಯಾರಿಗೆ? ಆತನು ನಮ್ಮ ಪೂರ್ವಿಕರಿಗೆ ಹೇಳಿದಂತೆ ಏನ್ ಮಾಡ್ಯಾನಂತ? ಅಬ್ರಹಾಮನಿಗೂ ಅವನ ವಂಶದವರಿಗೂ ಯಾವಾಗಲೂ ದಯ ತೋರಿಸ್ತೀನಿ ಅಂತ ಹೇಳ್ತಾನೆ. ಯಾವಾಗಲೂ ಅಂದ್ರೆ 5 ವರ್ಷ 10 ವರ್ಷ 20 ವರ್ಷ ಇಲ್ಲ ನಾವಿರೋವರೆಗೂ ಅಲ್ಲ. ಯಾವಾಗಲೂ ಅಂದ್ರೆ ಈ ಪ್ರಪಂಚ ಇರೋವರೆಗೂ. ಆಮೇಲೆ ಯಾವಾಗಲೂ ಅಂದ್ರೆ ಅರ್ಥ ಏನು? ಯಾವಾಗಲೂ ಈ ಪ್ರಪಂಚ ಇರೋವರೆಗೂ ಅವ್ರನ್ನ ನಾನು ದಯ ತೋರಿಸ್ತಾನೇ ಇರ್ತೀನಂತ. ಯಾರಿಗೆ? ಅಬ್ರಾಹ್ಮ ವಂಶಸ್ಥರು. ಆಮೇಲೆ ಅವ್ರ ಪಿತೃಗಳಿಗೆ ಮಾಡಿರುವಂತ ಆ ಮಾತನ್ನ ನೆರವೇರಿಸ್ತೀನಿ ಅಂತ ಹೇಳ್ತಾರೆ. ಅದನ್ನೇ ಮಾಡೋಣ. ಯಾವಾಗ ಮಾಡೋಣ ಗೊತ್ತಾ? ಇದು ಅವಾಗ ಹೇಳೋಣ. ಇವ್ರ ಪಿತೃಗಳು ನೋಡಿ ನಾನು ಇವ್ರನ್ನ ಆಶೀರ್ವದಿಸಿ ಹಿತವನ್ನು ಮಾಡ್ತೀನಿ ಅಂದನ. ಇವಾಗ ಏನ್ ಮಾಡ್ತಾನೆ ಗೊತ್ತಾ? ಅದೇ ಅಬ್ರಾಹ್ಮ ವಂಶದಲ್ಲಿದ್ದ ದೇವರು ರಕ್ಷಕನ ಹುಟ್ಟಿಸ್ತಾರೆ. ಆಮೇಲೆ ಯಾವ ವಂಶದಿಂದ ಬಂದನ? ಯೇಸು ಸ್ವಾಮಿ ಅಬ್ರಾಹ್ಮ ಸಂತಾನದಿಂದನೇ ಬಂದಿರೋದು. ಹೌದಾ ಇಲ್ಲ? ಎದಕ್ಕ? ಇಸ್ರಾಯೇಲ್ ಆ ಒಂದು ವಂಶದಲ್ಲೇ ಎದಕ್ಕೆ ಬರಬೇಕು ದೇವರು? ಜರ್ಮನಿ ಇಲ್ಲ, ಐತಾ ಇಲ್ಲ, ಸೌತ್ ಆಫ್ರಿಕಾ ಇಲ್ಲ, ಎಲ್ಲ ಅದಾವಲ್ಲ, ಬೇರೆ ದೇಶಗಳು ಅದಾವಲ್ಲ, ಅಮೆರಿಕ ಐತಲ್ಲ, ಐಗುಪ್ತ ಐತಲ್ಲ, ಈಜಿಪ್ಟ್ ಐತಲ್ಲ, ಆಸ್ಟ್ರೇಲಿಯಾ ಐತಲ್ಲ, ಇಷ್ಟು ದೇಶಗಳು ಅದಾವ. ಇಸ್ರಾಯೇಲ್ನಾಗೆ ಎದಕ್ಕೆ ಯೇಸು ಬರಬೇಕು? ಇಸ್ರಾಯೇಲ್ ಇದ್ದಾನೆ ಆ ಲೋಕರಕ್ಷಕನ ಎದಕ್ಕೆ ಬರಬೇಕು? ಎದಕ್ಕಂದ್ರೆ ಅವ್ರಿಗೆ ಅವ್ರ ಪಿತೃಗಳಿಗೆ ದೇವರು ವಾಗ್ದಾನ ಮಾಡೋಣ. ಆಮೇಲೆ ನಿನ್ನಿಂದ ನಿನ್ನ ಸಂತತಿನಿಂದ ಅನೇಕ ಜನಾಂಗ ನಾನು ಆಶೀರ್ವದಿಸ್ತೀನಿ ಅಂತ ಹೇಳಿ ವಾಗ್ದಾನ ಮಾಡ. ಆ ವಾಗ್ದಾನನ ಅಬ್ರಾಹ್ಮು ಯಾವಾಗಿರೋದ? 5 ವರ್ಷ ಇಲ್ಲ 100 ವರ್ಷ ಹಿಂದೆ ಇರೋನಲ್ಲ. ಯೇಸು ಸ್ವಾಮಿ ಹುಟ್ಟಕ್ಕಿಂತ ಮುಂಚೆ 100 ವರ್ಷ 50 ವರ್ಷ ಹಿಂದೆ ಇರೋನಲ್ಲ. 200 ವರ್ಷ ಕೂಡ ಅಲ್ಲ, 500 ವರ್ಷ ಕೂಡ ಅಲ್ಲ, 1000 ವರ್ಷ ಕೂಡ ಅಲ್ಲ, 2000 ವರ್ಷ ಹಿಂದಿರೋ ವ್ಯಕ್ತಿ ಅಬ್ರಾಹ್ಮ್. ಯೇಸು ಸ್ವಾಮಿ ಹುಟ್ಟುವಾಗ 2000 ವರ್ಷ ಹಿಂದೆ ಇರೋ ವ್ಯಕ್ತಿನ ನೆನೆಸ್ಕೊಂಡು ಇವ್ರಿಗೆ ಹಿತವನ್ನು ಮಾಡ್ತಾರಂತ ದೇವರು. ಆಮೇಲೆ ಹಲ್ಲೆಲೂಯ. 2000 ವರ್ಷ ಹಿಂದೆ ಇರೋ ನೆನೆಸ್ಕೊಂತದನಂದ್ರೆ ನಾನು ಹೇಳ್ತೀನಿ. ಅಮ್ಮ ನಿನ್ನ ಹೆಸರೇನಮ್ಮ? ಅಕ್ಷಯ. ನಿಮ್ಮ ಅಪ್ಪನ ಹೆಸರು? ಉಮೇಶ್. ನಿಮ್ಮ ತಾತನ ಹೆಸರು? ನಿಮ್ಮ ತಾತನ ಹೆಸರು?
ಆ? ಒಳಪ್ಪನ ತಾತನ ಹೆಸರು 4 ತರವಾಗೆ ನಮಗೆ ಯಾರಂತ ಗೊತ್ತಿಲ್ಲ. ನಮಗೆ 4 ತರ. ಹೌದಾ? ನಮ್ಮಪ್ಪ ಆ ಅಪ್ಪನ ತಾತನ ನಮ್ದು ತಾತಗ ನಮ್ಗೆ ಗೊತ್ತಿಲ್ಲ ಅವಾಗ. ಅದ್ರ ದೇವ್ರು 2000 ವರ್ಷ ಹಿಂದೆ ಇರೋನ್ ವಾಗ್ದಾನ ಮಾಡೋದು ನೆನೆಸ್ಕೊಂಡು ಇವಾಗ ಇವ್ರನ್ನ ಆಶೀರ್ವದಿಸ್ತೀನಿ, ಇವ್ರಲ್ಲಿದ್ದೇನೆ ನಾನು, ಇವ್ರ ಸಂತಾನಲಿದ್ದೇನೆ ನಾನು ಬರ್ತೀನಿ ಅಂತೇಳಿ ಯೇಸು ಅವ್ರ ಸಂತಾನ ಬಂದ, ಅವ್ರ ವಂಶದಲ್ಲಿ ಬಂದ. ಅವ್ರ ವಂಶದಲ್ಲಿದ್ದೇನೆ ಇವ್ರು ಪ್ರಪಂಚ ಎಲ್ಲ ಇಷ್ಟುವರೆಗೆ ನಾವೆಲ್ಲ ರಕ್ಷಣೆಯಲ್ಲಿ ಬಂದೀವಿ ಅಂದ್ರೂ ಕೂಡ ಅಲ್ಲಿ ದೇವ್ರು ಮಾಡಿರೋ ಕಾರ್ಯ. ಆಮೇಲೆ ಅವ್ರಿಗೆ ಆಶೀರ್ವಾದ ಮಾಡಿರೋದು ನೋಡ್ರಿ. ನಾವು ಮರಿಬೋದು, ಹೌದಾ? ಇಲ್ಲ ಕೆಲವೊಂದು ಟೈಮ್ನಲ್ಲಿ ಪ್ರಾರ್ಥನೆ ಮಾಡಿರೋದು ನಾವು ಮರಿತೀವಿ. ಆದ್ರೆ ನಾವೇನು ಪ್ರಾರ್ಥನೆ ಮಾಡಿರ್ತೀವಿ ಅದನ್ನ ನಾವು ದೇವ್ರು ಗುರ್ತಿಟ್ಕೊಂಡಿರ್ತಾರೆ, ಗುರ್ತಿಟ್ಕೊಂಡು ಮತ್ತೆ ಆಶೀರ್ವದಿಸ್ತಾರೆ. ಅದ್ರ ಕೂಡ ಇವ್ರು ಏನ್ ಮಾಡಿರ್ತಾರೆ ಗೊತ್ತಾ? ಒಂದು ಟೈಮಲ್ಲಿ ಇವ್ರ ಸಂತಾನ ದೇವ್ರ ವಿರುದ್ಧವಾಗಿ ನಡ್ಕೊಂತಾರೆ. ಇವ್ರ ಸಂತಾನ ದೇವ್ರ ವಿರುದ್ಧವಾಗಿ ನಡ್ಕೊಂಡ್ರು ಕೂಡ ಅವ್ರನ್ನ ಸರಿಪಡಿಸ್ಕೊಂಡು ಮತ್ತೆ ಅವ್ರನ್ನ ಆಶೀರ್ವದಿಸ್ತಾನ ದೇವ್ರು, ಕೈ ಬಿಡೋದಿಲ್ಲ. ಇವಾಗ ನಮ್ಮ ಸಂತಾನ ಇರುತ್ತೆ, ನಾವು ಭಕ್ತಿಯಾಗಿ ಜೀವಿಸ್ತಿರ್ತೀವಿ, ನಮ್ಮ ಮಕ್ಕಳು ಕೂಡ ಅದೇ ಭಕ್ತಿನ ಬೆಳ್ತಾರ. ಬಟ್ ಎಲ್ಲೋ ಒಬ್ರು ಇಬ್ರು ಟ್ರ್ಯಾಕ್ ತಪ್ಪದಿರ್ತಾರ. ಕೆಟ್ಟ ಸಹವಾಸನೋ, ಕೆಟ್ಟ ಫ್ರೆಂಡ್ಶಿಪ್ಪು, ಕೆಟ್ಟ ಸಮಾಜನೋ ಇದ್ದ ಯಾರೋ ಒಬ್ರು ದಾರಿ ತಪ್ಪಿದ್ರೆ ಕೂಡ ಅವ್ರನ್ನ ಏನ್ ಮಾಡ್ತಾರ ನಮ್ಗೆ ಗೊತ್ತಾ? ನಮ್ಮನ್ನ ನೋಡಿ, ನಮ್ಮ ಭಕ್ತಿನ ನೋಡಿ ಅವ್ರನ್ನ ಮತ್ತೆ ತನ್ನ ಮಾರ್ಗದಲ್ಲಿ ಎಳ್ಕೊಂತಾರ. ಆಮೇಲೆ ಅವ್ರಿಗೆ ಕೈ ಬಿಡೋದಿಲ್ಲ ಅಂತ ನೋಡಿ. ಎಷ್ಟು ಒಳ್ಳೆದೇವರು. ಅವ್ರು ದಾರಿ ತಪ್ಪಿದ್ರು ಇವ್ರು ಹಂಗೆ ತಪ್ತಾರ. ಇಸ್ರಾಯೇಲ್ ಪ್ರಜೆಗಳು ದಾರಿ ತಪ್ತಾರ, ದೇವ್ರ ವಿರುದ್ಧವಾಗಿ ನಡ್ಕಂದ್ರು ಕೂಡ ಅವ್ರನ್ನ ಬಡದಾಗ್ಲಿ ಶಿಕ್ಷಿಸಾಗ್ಲಿ ಮತ್ತೆ ಅವ್ರನ್ನ ಹತ್ರ ಕರ್ಕೊಂಡು ಆಶೀರ್ವದಿಸ್ತಾನೆ. ಅಷ್ಟು ನಂಬಿಕಸ್ತಾನೆ. ಯಾರಿಂದ? ಒಬ್ಬ ವ್ಯಕ್ತಿ ಭಕ್ತಿನ ನೋಡಿ, ಒಬ್ಬ ವ್ಯಕ್ತಿ ದೇವ್ರಿಗೆ ಇಷ್ಟಾನುಸಾರ ಜೀವಿಸಿದ್ರೆ ಆ ಭಕ್ತಿನ ನೋಡಿ ದೇವ್ರೇನ್ ಮಾಡ್ತಾನ? ಇವರೆಲ್ಲರನ್ನ ಆಶೀರ್ವದಿಸ್ತಾರೆ. ನಮ್ಮ ಜೀವಿತ ನಾವು ಹೆಂಗ್ ಜೀವಿಸ್ತಾ ಇದೀವಿ, ನಮ್ಮ ಭಕ್ತಿನ ನಾವು ಯಾವಾಗಲೂ ಪರೀಕ್ಷಿಸ್ಕೋಬೇಕು, ನೋಡ್ಕೋಬೇಕು, ಸರಿಪಡಿಸ್ಕೋಬೇಕು. ನಾವು ಒಬ್ಬರೇ ಅಲ್ಲ, ನಮ್ಮಲ್ಲಿದ್ದ ಒಂದು ಸಮಾಜನೇ ಬರ್ತದೆ. ನಾವು ಒಳ್ಳೇದಾಗಿದ್ದೀವಿ ಅಂದರೆ ಸಮಾಜ ಒಳ್ಳೇದಾಗಿರ್ತದೆ, ನಾವು ಕೆಟ್ಟದಾಗಿದ್ರೆ ನಮ್ಮಲ್ಲಿದ್ದ ಬರುವಂಥ ಸಂತಾನ ಕೂಡ ಅದೇ ಮಾರ್ಗದಲ್ಲಿ ನಡೀತದೆ. ಅವಾಗ ಏನಾಗ್ತದೆ ಗೊತ್ತಾ? ಸಮಾಜ ಎಲ್ಲ ಕೆಟ್ಟೋಗ್ಬಿಡ್ತದೆ. ಕೇಳಬೇಕು ನಾವು ದೇವ್ರನ್ನ, ಅಯ್ಯ ಅಬ್ರಾಮ್ಗಿರುವಂಥ ಭಕ್ತಿ ಜೀವಿತವು ನನಗೆ ಕೂಡ ಇರ್ಬೇಕಯ್ಯ, ಅಬ್ರಾಮ್ನ ಆಶೀರ್ವದಿಸಿ ಅಲ್ಲ, ಆತು ಕೊಟ್ಟಿರೋ ಮಾತನ್ನ ನೆರವೇರ್ಸಕ್ಕೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಸಂತಾನವೆಲ್ಲ ನೀನು 2000 ವರ್ಷ ನೆನೆಸ್ಕೊಂತಾನೆ ಅದನ್ನ, ಇವಾಗೂ ನೆನೆಸ್ಕೊಂತಾನ. ಇವಾಗ ಕೂಡ ಇಸ್ರಾಯೇಲ್ ಪ್ರಜೆಗಳನ್ನ ಸಣ್ಣ ದೇಶ ಅದು, ಇಷ್ಟು ದೇಶ ಅದು, ನಮ್ಮ ಬೆಂಗಳೂರಷ್ಟು ಕೂಡ ಇರೋದಿಲ್ಲ ಅದು. ಆ ದೇಶದಿಂದ ಇವಾಗ ಪ್ರಪಂಚನೇ ದೇವರ ಆಶೀರ್ವಾದಕರ ಇರೋ ಮೊಬೈಲ್ಸ್ ಆಗಲಿ, ನಾವು ಹಾಕೊಂಡಿರೋ ಶರ್ಟ್ಸ್ ಆಗಲಿ, ಪ್ಯಾಂಟ್ ಆಗಲಿ, ಪ್ರತಿಯೊಂದು ಕೂಡ ಎಲ್ಲಿದೆ, ಹೆಲಿಕಾಪ್ಟರ್ ಆಗಲಿ, ಪ್ಲೇನ್ಸ್ ಆಗಲಿ, ಇವೆಲ್ಲ ಯಾರು ಕಂಡಿಡಿದಿರೋದು? ಇಸ್ರಾಯೇಲ್ ಜನಾಂಗ. ಅವ್ರು ನೋಡಿ ಪ್ರಪಂಚನೆಲ್ಲ ದೇವರ ಆಶೀರ್ವಾದ ಮಾಡ. ಆಮೇಲೆ ಹೆಂಗ ಅವ್ರ ಪಿತೃಗಳು ಭಕ್ತಿನ ನೋಡಿ ನಾವು ಜೀವಿಸ್ತೀವಿ. ನಾವು ಮಾಡೋ ಭಕ್ತಿ ವ್ಯರ್ಥ ಆದ್ರೆ ನೀವು ಅನ್ಕೋಬಾರ್ದು, ಇವಾಗ ನಾವು ಇಲ್ಲಿ ಕುಂತ ಆರಾಧಿಸ್ತಿದೀವಲ್ಲ, ಇದು ವ್ಯರ್ಥ ಅಂತ ನಾವು ಅನ್ಕೋಬಾರ್ದು. ಇದನ್ನ ದೇವ್ರು ನೋಡ್ದಾನ. ಆಮೇಲೆ ಇದು ದೇವ್ರಿಗೆ ಮೆಚ್ಚುಗೆ ಆಗಿರ್ತದೆ. ಇದನ್ನ ನೋಡಿ ಏನ್ ಮಾಡ್ತಾನೆ ಹೇಳು? ನಮ್ಮ ಮಕ್ಕಳ ಮೊಮ್ಮಕ್ಕಳ ಸಂತಾನ ಎಲ್ಲ ಆಶೀರ್ವದಿಸ್ತಾನೆ. ಅದೊಂದು ಕವಚ ಆಗ್ತದೆ, ಒಂದು ಪ್ರಾಕಾರ ಆಗ್ತದೆ. ಆಮೇಲೆ ಮುಂದೆ ಅವ್ರಿಗೆ ಭವಿಷ್ಯತ್ತು ಆಶೀರ್ವಾದಕರವಾಗಿರ್ತಾವ.